ಒಳಗಿನ ದನಿಯೊಂದ ನೀನಾಲಿಸು, ಒಣಗಿದ ಕನಸೊಂದ ನನಸಾಗಿಸು. ಮಣ್ಣಾಗುವ ಮುನ್ನ ಕಣ್ಣ ಕಣ್ಣಾಗಿ ಜಗವನ್ನೇ ಆವರಿಸು, ಆವರಿಸು, ಆವರಿಸು. ಶಿಲ್ಪ ಫೋನಿಂದ ನೋಡು. ನಂದೇನಾ? ಯಾರಪ್ಪ ಇಷ್ಟೊತ್ತಲ್ಲಿ ಮೆಸೇಜ್ ಮಾಡೋರು? ಫಸ್ಟು ಈ ಬೇಡದಿರೋ ವಾಟ್ಸಪ್ ಗ್ರೂಪ್ಸಿಂದ ಎಕ್ಸಿಟ್ ಆಗಬೇಕು. ಇನ್ನೂ ಮಲ್ಕೊಂಡೇ ಇದ್ದಾನ ಇವನು? ಆಕಾಶ್, ಆಕಾಶ್ ಎದ್ದೇಳು, ಆಫೀಸಿಗೆ ಟೈಮ್ ಆಗ್ತಾ ಇದೆ. ನನಗ್ ವರ್ಕಿಗೆ ಟೈಮ್ ಆಗ್ತಾ ಇದೆ. ಸರಿ, ನಾನು ಹೊರಡ್ತೀನಿ, ನೀನೇನಾದ್ರೂ ಮಾಡ್ಕೊ. ಬಾಯ್ ಬಾಯ್, ಆಯ್ತಾ? ಅಯ್ಯೋ, 9 ಗಂಟೆನಾ ಆಲ್ರೆಡಿ? ರೆಡಿ ಆಗೋಣಪ್ಪ, ಇಲ್ಲಾಂದ್ರೆ ನನ್ನ ಮ್ಯಾನೇಜರ್ ಹತ್ರ ಮಾತಾಡ್ಕೊಳ್ಬೇಕು. ಏನಿದು ರಿಯಲ್ ನ್ಯೂಸಾ? ಎಂತ ಟೆರಿಬಲ್ ನ್ಯೂಸ್ ಇದು. ಏನಕ್ಕೆ ಶಿಲ್ಪ ಏನು ಹೇಳುವ ನಂಗೆ? There's a beautiful living area. One second. Sorry. ಇವತ್ತು ಆಫೀಸ್ಗೆ ಹೋದಂಗೆ ನಾನು ಮೆಸೇಜ್ ಮಾಡಿ ವರ್ಕ್ ಫ್ರಮ್ ಕೇಳೋಣ. He's informing about being sick so late. This is the last time I'll tolerate such things. ಆಕಾಶ್, ಆಕಾಶ್, ಯಾಕೋ ಹಿಂಗ್ ಕೂತಿದ್ಯಾ? ಏನೋ ಆಯ್ತು? ಅಪ್ಪು, ಆಕಾಶ್, ನೀನ್ ಕಾಲ್ ಮಾಡಿದಾಗ ನಾನು ತುಂಬಾ ಬ್ಯುಸಿ ಇದ್ದೆ, ಕಾಲ್ ರಿಸೀವ್ ಮಾಡಕ್ಕಾಗಿಲ್ಲ. ಆದ್ರೆ ಇಷ್ಟೊಂದೆಲ್ಲ ಬೇಜಾರಾಗ್ಬಾರ್ದಲ್ವಾ? ಇವತ್ತು ಏನು ಮಾಡೋಕ್ಕಾಗಿಲ್ಲ. ನಾನ್ ಸ್ಟಾಪ್ ಟಿವಿ ನೋಡ್ತಾ ಇದ್ದೀನಿ, ವಾಟ್ಸಪ್ ಫಾರ್ವರ್ಡ್ಸ್ ನೋಡ್ತಾ ಇದ್ದೀನಿ. ಅಪ್ಪು ಬದುಕಿದಾಗ ಎಂತೆಂಥ ಒಳ್ಳೆ ಕೆಲಸ ಮಾಡಿದ್ರು ಗೊತ್ತಾ? ಅದಕ್ಕೆ ಅನ್ಸುತ್ತೆ ಅವ್ರನ್ನ ಕೊನೆಸ್ತಿ ನೋಡೋಕ್ಕೆ ಜನ ಸಾಗರನೇ ಹೋಗಿತ್ತು. ಒಂದು ಅಜ್ಜಿಯಿಂದ ಹಿಡಿದು ಪುಟ್ಟ ಮಗುವಿಂದ ಹಿಡಿದು ಅಪ್ಪಂದಿರು, ಅಮ್ಮಂದಿರು, ಬಸ್ ಡ್ರೈವರ್ಸ್ಗಳು, ಆಟೋ ಡ್ರೈವರ್ಸ್ಗಳು ಎಲ್ಲರೂ ಹೋಗಿದ್ರು. ಆದರೆ ಈ ಕಣ್ಗಳಿಗೆ ಆ ಅವಕಾಶ ಸಿಗಲಿಲ್ಲ. ಅದಕ್ಕೆ
ಸಿಕ್ಲಿ ಅಂತ ಹೇಳಿ ವರ್ಕ್ ಫ್ರಮ್ ತೊಗೊಂಡಿದ್ದೀನಿ. ಏನಕ್ಕೆ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡಿದ್ಯಾ? ಸ್ವಲ್ಪ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕಲ್ವಾ? ಅವ್ರ ಆಯುಷ್ಯದಿದ್ದು ಅಷ್ಟೇ ಅನ್ಸುತ್ತೆ, ಎಲ್ಲ ದೇವ್ರ ಆಟ ಅಲ್ವಾ? ಆದ್ರೂ ಫಸ್ಟು ಟಿವಿ ಆಫ್ ಮಾಡೋಣ, ಚೀರಪ್ಪ ಆಗು, ಪಟ್ ಅಂತ ಅಡುಗೆ ಮಾಡಿಬಿಡ್ತೀನಿ. ಇಬ್ರಿಗೂ ಸುಸ್ತಾಗ್ಬಿಟ್ಟಿದೆ, ಊಟ ಮಾಡಿಬಿಟ್ಟು ಬೇಗ ಮಲ್ಗೋಣ. ಓಕೆ. ಮೀರಾ, ಹಾಯ್ ಶಿಲ್ಪಾ, ಹಾ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಏನೇ ಒಂದ್ ವಾರದಿಂದ ಫೋನ್ ಇಲ್ಲ, ಏನಿಲ್ಲ, ನಾಪತ್ತೆನೇ ಆಗ್ಬಿಟ್ಟಿದ್ಯಾ? ಅಯ್ಯೋ ತುಂಬಾ ಕೆಲಸ ಕಣೆ. ಹೋಗ್ಲಿ ಬಿಡು, ಮತ್ತೇನ್ ಸಮಾಚಾರ? ಏ, ಪುನೀತ್ ರಾಜ್ಕುಮಾರ್ ಹೋಗಿದ ವಿಷಯ ಗೊತ್ತಾಯ್ತೇನೆ? ನ್ಯೂಸ್ ಅಲ್ವಾ? ನಂಗೂ ಬೇಜಾರಾಯ್ತು ನ್ಯೂಸ್ ಕೇಳಿ. ಆಕಾಶ್ ಅಂತೂ ಇನ್ನೂ ಬೇಜಾರಾಗಿದ್ದಾನೆ. ನ್ಯೂಸ್ ಕೇಳಿದ ದಿನ ಅಂತೂ ಅಳ್ತಾನೇ ಇದ್ದ. ಹೌದಾ? ಆಕಾಶ್ ಅಳ್ತಾ ಇದ್ನಾ? ಈಸ್ ವೆರಿ ಸ್ಟ್ರಾಂಗ್ ಪರ್ಸನು. ನಾನಂತೂ ಅವ್ನು ಅತ್ತಿದ್ದೇ ನೋಡಿಲ್ಲ. ಆಕಾಶ್ ಪುನೀತ್ ರಾಜ್ಕುಮಾರ್ ಬಿಗ್ ಫ್ಯಾನ್ ಅಲ್ವಾ? ಪುನೀತ್ ರಾಜ್ಕುಮಾರು ಯಾರಿಗೆ ಫೇವ್ರೇಟ್ ಇರಲ್ಲ ಹೇಳು? ಅದು ಸರಿನೇ, ಆದ್ರೂ ಆಕಾಶ್ ಅಪ್ಪು ಮೂವಿನೇ ನೋಡಿಲ್ಲ, ನಮ್ಗಿಂತ ದೊಡ್ಡ ಫ್ಯಾನ್ ಹೆಂಗಾಗ್ಬಿಡ್ತಾನೆ? ಅವ್ನು ಏನಕ್ಕೆ ನೋಡಿಲ್ಲ ಅಂತ ನಿನಗೆ ಗೊತ್ತು ತಾನೆ. ಬಟ್ ಅವತ್ತಿಂದನೂ ಸಖತ್ ಡೌನ್ ಆಗಿಬಿಟ್ಟಿದ್ದಾನೆ. ಆಫೀಸ್ ಕೆಲಸನೂ ಮಾಡ್ತಾ ಇಲ್ಲ. ಪುನೀತು ನ್ಯೂಸು ಮತ್ತು ಮೂವೀಸು ನೋಡ್ತಾನೇ ಇರ್ತಾನೆ. ನನ್ನ ಊಟನೂ ಮಾಡ್ತಾ ಇಲ್ಲ, ನನ್ನ ಜೊತೆ ಮಾತು ಆಡ್ತಾ ಇಲ್ಲ. ನನಗಂತೂ ತುಂಬಾ ವರಿ ಆಗೋಗ್ಬಿಟ್ಟಿದೆ. ಏ ಶಿಲ್ಪಾ, ನೀನು ಯಾಕೊಂದ್ಸರ್ತಿ ಕೌನ್ಸಿಲಿಂಗ್ ಟ್ರೈ ಮಾಡಬಾರ್ದು? ನಾನು ಕೇಳಿದ್ದೀನಿ ಕಣೆ, ಇಂಥ ಟೈಮಲ್ಲೆಲ್ಲ ಕೌನ್ಸಿಲಿಂಗು ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ. ಇದು ಒಳ್ಳೆ ಐಡಿಯಾನೇ. ನನಗೊಬ್ಬರು ಕನ್ನಡದವ್ರು ಥೆರಪಿಸ್ಟ್ ಗೊತ್ತಿದ್ದಾರೆ. ಶಿ ಈಸ್ ರಿಯಲಿ ಗುಡ್. ಆಕಾಶ್ ಜೊತೆ ಮಾತಾಡ್ಬಿಟ್ಟು ಕನ್ವಿನ್ಸ್ ಮಾಡ್ತೀನಿ. ಟ್ರೈ ಮಾಡು. ಹಾಂ, ಟೇಕ್ ಕೇರ್. ಬಾಯ್ ಮೀರಾ. ಓಕೆ ಶಿಲ್ಪಾ, ಬಾಯ್. ಹ್ಞೂ. ಮತ್ತೆ ಆಕಾಶ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಡಾಕ್ಟರ್, ಥ್ಯಾಂಕ್ ಯು. ಶಿಲ್ಪಾ ಕಾಲ್ ಮಾಡಿದ್ರು, ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ರು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್ ಆ್ಯಂಡ್ ಐ ವುಡ್ ಲೈಕ್ ಟು ಹೆಲ್ಪ್ ಯು. ಸೊ ಏನೋ ಸಂಕೋಚ ಪಡ್ಕೊಳ್ದಿರೋ ಎಲ್ಲ ನನ್ನ ಜೊತೆ ಶೇರ್ ಮಾಡಿ. ಶೂರ್ ಡಾಕ್ಟರ್. ಅಪ್ಪು ಹೋದ್ಮೇಲೆ ಐ ಆಮ್ ರಿಯಲಿ ಡಿಸ್ಟರ್ಬ್. ಓಕೆ ಆಕಾಶ್, ಇವತ್ತಿಗೆ ನಿಮ್ದೆಲ್ಲ ಸೆಷನ್ಸ್ ಮುಗ್ದಿದೆ. ತುಂಬ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ. ಐ ಡೋಂಟ್ ಥಿಂಕ್ ನಿಮ್ಗೆ ಇನ್ನೇನಾದರೂ ಸೆಷನ್ಸ್ ಅಗತ್ಯ ಇದೆ ಅಂತ. ಓಕೆ. ಸೊ ಶಿಲ್ಪಾನ ಸ್ವಲ್ಪ ಒಳಗೆ ಕಳಿಸ್ತೀರಾ? ಶೂರ್. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಮೈ ಪ್ಲೆಷರ್. ಬಾಯ್. ಹೇ ಶಿಲ್ಪಾ, ಬನ್ನಿ ಕೂತ್ಕೊಳ್ಳಿ. ಹಾಯ್ ಡಾಕ್ಟರ್. ಸೊ ಐ ಆಮ್ ಹ್ಯಾಪಿ ಟು ಸೇ ಆಕಾಶ್ ತುಂಬ ಇಂಪ್ರೂವ್ ಆಗಿದ್ದಾರೆ ಇವಾಗ. ನಿಮಗೂ ಅನಿಸಿರ್ಬೇಕು. ಹೌದು ಡಾಕ್ಟರ್. ಅವ್ರದ್ದು ತುಂಬಾ ಎಮೋಷನ್ಸ್ ಸಪ್ರೆಸ್ ಮಾಡಿ ಇಟ್ಕೊಂಡಿದ್ರು ಅನಿಸುತ್ತೆ. ಹೀ ಲುಕ್ಸ್ ಬೆಟರ್ ನಾ, ಬಟ್ ಯಾಕೋ ಇಂಡಿಯಾ ಬಗ್ಗೆ ತುಂಬ ಹೇಳ್ತಾ ಇದ್ರು. ಆದರೆ ಇಂಡಿಯಾ ವಿಸಿಟ್ ಮಾಡಿ ಬನ್ನಿ. ಶೋರ್ ಡಾಕ್ಟರ್. ನಿಮ್ಮ ಜೊತೆ ಮಾತಾಡಿ ನಂಗೆ ತುಂಬಾ ಖುಷಿ ಆಯಿತು. ಆಕಾಶ್ ಜೊತೆಗೆ ಇಂಡಿಯಾ ಪ್ಲ್ಯಾನ್ ಬಗ್ಗೆ ನಾನು ಮಾತಾಡ್ತೀನಿ. ಶ್ಯೂರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಡಾಕ್ಟರ್. ಬಾಯ್. ಶಿಲ್ಪಾ, ಒಂದು ನಿಮಿಷ. ಹೇಳಿ ಡಾಕ್ಟರ್. ಆಕಾಶ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ತುಂಬ ಹೇಳಿದ್ರು. ಅವ್ರ ಚೈಲ್ಡ್ಹುಡ್, ಅವ್ರ ಎಜುಕೇಷನ್, ಅವ್ರು ಆಡ್ತಿದ್ದಿದ್ದ ಆಟ, ಎಲ್ಲದ್ರ ಬಗ್ಗೆನೂ ಹೇಳ್ತಾ ಇದ್ರು. ನಿಮ್ಗೇನಾದರೂ ಗೊತ್ತಾ? ಇಲ್ಲ ಡಾಕ್ಟರ್. ಸುಮ್ಮನೆ ಕೇಳಿದೆ ಅಷ್ಟೇ. ಓಕೆ ಡಾಕ್ಟರ್, ಬಾಯ್ ಬಾಯ್. ಆದ್ರೆ ಶಿಲ್ಪ, ನೀನು ಇಂಡಿಯಾ ಬರ್ಬೇಕಲ್ವಾ? ಕಾರಲ್ಲೇ ಹೇಳಿದ್ ನಾನು ಆಕಾಶ್.
ತುಂಬಾ ಬ್ಯುಸಿ ಇದ್ದೀನಿ, ನನಗಂತೂ ಬರೋಕ್ಕಾಗಲ್ಲ. ನೀನಾರು ಹೋಗ್ಬಿಟ್ಟು ಆರಾಮಾಗಿ ಬಾ. ಹೌದಾ? ಹ್ಞೂ. ಸರಿ ಆಗಿದ್ರೆ ಇವತ್ತೇ ಫ್ಲೈಟ್ಸ್ ಬುಕ್ ಮಾಡ್ತೀನಿ. ಆವರಿಸು ನನ್ನನ್ನಾವರಿಸು ಆವರಿಸು ನನ್ನನ್ನಾವರಿಸು ನೀ ನನಗೆ ಬೆಳಕು ನೀ ನನಗೆ ಹುರುಪು ನೀ ನನಗೆ ಬೆಳಕು ನೀ ನನಗೆ ಹುರುಪು ನೀನೇ ನನ್ನ ಆತ್ಮ ನೀನೇ ಪರಮಾತ್ಮ ನೀನೇ ನನ್ನ ಆತ್ಮ ನೀನೇ ಪರಮಾತ್ಮ ನೀನೇ ಪರಮಾತ್ಮ ಆವರಿಸು ನನ್ನನ್ನಾವರಿಸು ಆವರಿಸು ನನ್ನನ್ನಾವರಿಸು ಏ ಹಾಯ್ ವೀರಾ. ಹಾಯ್ ಶಿಲ್ಪಾ. ಏನು ಕಾಲ್ ಮಾಡಿದ್ದೆಲ್ಲ ಮೀಟ್ ಮಾಡಬೇಕು ಅಂದೆಲ್ಲ? ಬಾ ಕೂತ್ಕೋ, ಹೇಳ್ತೀನಿ. ಬೆಂಗಳೂರಿಂದ ವಿಜಯ್ ಕಾಲ್ ಮಾಡಿದ್ರು. ಆಕಾಶ್ ಜೊತೆ 1 ವೀಕ್ ಇದ್ರಂತೆ. ಏನೇನೆಲ್ಲ ಆಯ್ತು ಅಂತ ಗೊತ್ತಾ ನಿನ್ಗೆ? ಇಲ್ಲ, ಏನಾಯ್ತು? ಹಾಯ್ ವಿಜಯ್, ವೆಲ್ಕಮ್ ಆಕಾಶ್. ಯಾಕೋ ಅಪ್ಪು ಮೂವಿ ಸೀನ್ ಥರನೇ ಇದೆಯಲ್ಲ. ನೀನು ಅಪ್ಪು ಮೂವಿ ಹೆಸರೇನು ನೋಡಿದ್ಯಾ? ಕೌಂಟ್ ಇಟ್ಟಿದ್ರಲ್ಲ ಮಗ ನಿಂಗೆ ಹೇಳಕ್ಕೆ. ನಡಿ ಹೋಗೋಣ. ಯಾಕೋ ನಡಿಯೋ. ₹1 ಕಣಪ್ಪ. ₹1? ಜಸ್ಟ್ ₹1? ₹1ಗೆ ಇಲ್ಲಿ ಇನ್ನೂ ವ್ಯಾಲ್ಯೂ ಇದೆಯಾ ಅಜ್ಜಿ? ಆ ₹1ಗೋಸ್ಕರ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಈ ಬಿಸಿಲಲ್ಲಿ ಬಾಳೆಹಣ್ಣು ಮಾರ್ಬೇಕಾ? ಹೌದಪ್ಪ, ನನ್ನ ಮಗ ಕೆಲ್ಸಕ್ಕೆ ಹೋಗಲ್ಲ, ಊಟ ಮಾಡಬೇಕು ಅಂದ್ರೆ ದಿನ ಇದೆಲ್ಲ ಮಾಡಬೇಕು. ಸದ್ಯಕ್ಕೆ ಒಂದು ಬಾಳೆಹಣ್ಣು ಕೊಡಿ ಅಜ್ಜಿ. ₹1 ಕೊಡಪ್ಪ. ಅಜ್ಜಿ, ನಿಮ್ಗೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ನನ್ನ ಹತ್ರ ಈಗ ₹1 ಇಲ್ಲ, ಆದರೆ 1 ತಿಂಗಳ ಮೇಲೆ ನಿಮಗೆ 1 ಲಕ್ಷ ಕೊಡ್ತೀನಿ. ಆಕ್ಚುಲಿ ನಿಮಗೆ 2 ಲಕ್ಷ ಕೊಡ್ತೀನಿ. ಒಂದು ಫುಡ್ ಸಾಲ ರೆಡಿ ಮಾಡಿಸ್ಕೊಳ್ಳಿ. ಅಜ್ಜಿ, ನೀವು ತಗೊಳ್ಳಿ ₹20. ಆಕಾಶ್, ಎದ್ದು ಬರಪ್ಪ, ಹೀರೋ. ನೀನು ಯಾಕೋ ಬಿಟ್ರೆ 10 ಲಕ್ಷನೇ ಕೊಡಂಗಿದ್ಯಾ? ಸರಿ ಹೇಳಿ ಅಜ್ಜಿ, ಬಾಯ್. ಹೇಳ್ದಲ್ಲ, 2 ಲಕ್ಷ ಫ್ರೂಟ್ ಸ್ಟಾಲ್. ಅಯ್ಯೋ ದೇವ್ರೆ, ಮುಂದಿನ ಜನ್ಮದಲ್ಲಿ ನಿಂಗೆ ಮಗ ಹುಟ್ಟಲಪ್ಪ. ಇಷ್ಟೆಲ್ಲ ಆಯ್ತಾ? ಹೌದು ಶಿಲ್ಪಾ. ಆಕಾಶು ಅಪ್ಪು ಮೂವಿನೇ ನೋಡಿಲ್ಲ, ಹೇಗೆ ಆ ಮೂವಿ ಸೀನ್ಸ್ನ ಎನೆಕ್ಟ್ ಮಾಡೋಕ್ಕಾಗುತ್ತೆ? ನನಗೂ ಅದೇ ಪ್ರಶ್ನೆ ಇರೋದು. 1 ನಿಮಿಷ, ಕಾಲ್ ಬರ್ತಾ ಇದೆ. ಬರೀ ಮಾರ್ಕೆಟಿಂಗ್ ಕಾಲೇ ಇದು. ಓ, ಏನಮ್ಮ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ರಿಂಗ್ ಟೋನ್ ಹಾಕೊಂಡಿದ್ಯಾ? ಕಣೆ, ಅದೇ ಕಣ್ಣು ಮೂವಿದು ನನ್ನ ಫೇವ್ರೆಟ್. ಒಂದು ಅರ್ಜೆಂಟ್ ಕಾಲ್ ಮಾಡ್ಬೇಕು ಇಂಡಿಯಾಗೆ. ಸರಿ, ಆಗಿದ್ರೆ ನಾನು ಹೊರಡ್ತೀನಿ, ಆಯ್ತಾ? ಆಯ್ತು ಕಣ, ಬಾಯ್. ಬಾಯ್. ಇದು ಬೆಂಗಳೂರು ಐ ಡೊನೇಷನ್ ಸೆಂಟರಾ? ಹೇಳಿಮ್ಮ. ನನ್ನ ಹೆಸರು ಶಿಲ್ಪಾ ಅಂತ, ನನ್ನ ಹಸ್ಬೆಂಡ್ ಹೆಸರು ಆಕಾಶು. ಆಕಾಶ್ಗೆ 2006 ಕಾರ್ನಿಯಾ ಐ ಆಪರೇಷನ್ ನಿಮ್ಮ ಸೆಂಟರಲ್ಲೇ ಆಗಿತ್ತು. ಆಕಾಶ್ಗೆ ಐ ಡೊನೇಟ್ ಮಾಡಿದ್ದು
ಯಾರು ಅಂತ ಇನ್ಫಾರ್ಮೇಶನ್ ಬೇಕಿತ್ತು. ಸಾರಿ ಮ್ಯಾಮ್, ಅದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್, ಅದನ್ನು ಯಾರಿಗೂ ಶೇರ್ ಮಾಡಲ್ಲ. ಪ್ಲೀಸ್, ನನಗೆ ತುಂಬಾ ಇಂಪಾರ್ಟೆಂಟು. ಡೋನರ್ದು ಬರ್ತ್ ಆ್ಯಂಡ್ ಡೆತ್ ಇಯರ್ ಡೀಟೇಲ್ಸ್ ಹೇಳ್ಬೋದು. ಪೇಷಂಟ್ದು ಫ್ಯೂ ಡೀಟೇಲ್ಸ್ ಬೇಕು. ಹಾಂ ಶ್ಯೂರ್, ಏನು ಡೀಟೇಲ್ಸ್ ಬೇಕು ಕೇಳಿ. ಹಾಯ್ ಮ್ಯಾಮ್, ಹಲೋ. ಐ ಡೊನೇಷನ್ ಸೆಂಟರಿಂದ ಕಾಲ್ ಮಾಡ್ತಾ ಇದ್ದೀನಿ. ಇನ್ಫಾರ್ಮೇಷನ್ ಸಿಕ್ಕಿದೆ, ನೋಟ್ ಮಾಡ್ಕೊಳ್ಳೋಕ್ಕೆ ರೆಡಿನಾ ಮ್ಯಾಮ್? ಹಾಂ ಹೇಳಿ ಪ್ಲೀಸ್. ಹಾಂ, ಥ್ಯಾಂಕ್ ಯು ಸೋ ಮಚ್. ಆಕಾಶ್, ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಹೌದಾ? ನಾನು ಅಷ್ಟೇ. ಇಂಡಿಯಾಲಿದ್ದಾಗ ನಿನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ. ನಂಗೆ ಗೊತ್ತು ನೀನು ಯಾರನ್ನ ಮಿಸ್ ಮಾಡ್ಕೊಂಡಿದ್ಯಾ ಅಂತ. ಆದ್ರೂ ನಿಂಗೆ ಐ ಡೊನೇಟ್ ಮಾಡಿರೋ ಆ ಮಹಾ ವ್ಯಕ್ತಿಗೆ ಒಂದು ಬಿಗ್ ಥ್ಯಾಂಕ್ಸ್ ಅಲ್ವಾ? ಅದೇ ಥರ ಎಷ್ಟೋ ಜನ ಮುಂದೆ ಬಂದು ಅವ್ರ ಕಣ್ಗಳನ್ನ ಡೊನೇಟ್ ಮಾಡಿದ್ರೆ ನನ್ನಂತವ್ರಿಗೆ ಒಂದು ದಾರಿದೀಪ ಆಗುತ್ತೆ. ಒಳಗಿನ ದನಿಯೊಂದ ನೀನಾಲಿಸು, ಒಣಗಿದ ಕನಸೊಂದ ನನಸಾಗಿಸು. ಮಣ್ಣಾಗುವ ಮುನ್ನ ಕಣ್ಣಾಗು, ಕಣ್ಣಾಗಿ ಜಗವನ್ನೇ ಆವರಿಸು, ಆವರಿಸು, ಆವರಿಸು.